ನಮಸ್ಕಾರ ವೀಕ್ಷಕರೇ, ಇಂದಿನ ಎಪಿಸೋಡಲ್ಲಿ ಹಲವಾರು ಹೋಮ್ ಮೇಡ್ ಕಾಜಲ್ ಹೇಗೆ ಮಾಡ್ಕೋಬೋದು, ಮತ್ತು ಶ್ಯಾಂಪೂ ಹೇಗೆ ಮಾಡ್ಕೋಬೋದು, ಕಂಡೀಷ್ನರ್ ಹೇಗೆ ಮಾಡ್ಕೋಬೋದು ಮತ್ತು ಹೇರ್ ಆಯಿಲ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಹಾಗೆ ಇದಕ್ಕೆ ಮುಂಚೆ ಒಂದು ಓಪನ್ ಪೋರ್ಸ್, ನಮ್ಮ ಮುಖದಲ್ಲಿ ನಮಗೆ ಏನು ಅಂದರೆ ಓಪನ್ ಪೋರ್ಸ್ ಒಂದು ದೊಡ್ಡ ಕಾಯಿಲೆ ಆಗಿದೆ. ಇದು ಏನು ಅಂದರೆ ತುಂಬ ಏಜಿಂಗಾಗಿ ಕೂಡ ಕಾಣಿಸುತ್ತೆ. ಏನೇ ಮೇಕಪ್ ಮಾಡಿದ್ರೂ ಇದನ್ನು ಸರಿ ಮಾಡೋಕ್ಕಾಗೋದಿಲ್ಲ. ಈ ಥರ ಇರೋ ವಿಷಯದಲ್ಲಿ ನಾವು ಮುಲ್ತಾನಿ ಮಿಟ್ಟಿ, ಎಲ್ರಿಗೂ ಸಾಮಾನ್ಯ ಗೊತ್ತಿರೋ ಹಾಗೆ ಮುಲ್ತಾನಿ ಮಿಟ್ಟಿ ಇರುತ್ತೆ. ಮುಲ್ತಾನಿ ಮಿಟ್ಟಿ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ. ಕಲ್ಲು ರೂಪದಲ್ಲೂ ಸಿಗುತ್ತೆ, ಪೌಡ್ರ್ ರೂಪದಲ್ಲೂ ಸಿಗುತ್ತೆ. ನೀವು ಇದನ್ನು ಪೌಡ್ರ್ ರೂಪದಲ್ಲಿ ತೊಗೊಂಡು ಬಂದು ಇದಕ್ಕೆ ಆ್ಯಪಲ್ ಸೈಡರ್ ವಿನಿಗರ್ ಅಂತ ಹೇಳ್ತಾರೆ. ಈ ಆ್ಯಪಲ್ ಸೈಡರ್ ವಿನಿಗರ್ನ ಈ ಮುಲ್ತಾನಿ ಮಿಟ್ಟಿಲಿ ಮಿಕ್ಸ್ ಮಾಡಿ ಇದನ್ನು ಮುಖಕ್ಕೆ ಪ್ಯಾಕ್ ಮಾಡಿ ಹಚ್ಕೊಳ್ಳೋದ್ರಿಂದ ಇದು ಡೀಪ್ ಕ್ಲೀನ್ ಮಾಡುತ್ತೆ. ಅಂದರೆ ಏನು ಅಂದರೆ ನಮ್ಮ ಓಪನ್ ಪೋರ್ಸ್ ಒಳಗಡೆ ಹೋಗಿ ಇದು ಒಳಗಡೆ ಏನು ಒಂದು ರಂಧ್ರದ ಒಳಗಡೆ ನಮಗೆ ಬ್ಲಾಕೇಜ್ ಆಗಿರುತ್ತೆ, ಅಥವಾ ವೈಟ್ ಹೆಡ್ ಬ್ಲ್ಯಾಕ್ ಹೆಡ್ ಕ್ರಿಯೇಟ್ ಆಗಿರುತ್ತೆ, ಪಸ್ ಕ್ರಿಯೇಟ್ ಆಗಿರುತ್ತೆ. ಇದನ್ನು ಈ ಆ್ಯಪಲ್ ಸೈಡರ್ ವಿನಿಗರ್ ಅನ್ನೋದು ಏನಿರುತ್ತೆ ಇದು ಒಂದು ಆಸ್ಟ್ರಿಜೆಂಟ್ ಥರ ವರ್ಕ್ ಮಾಡುತ್ತೆ. ಆಸ್ಟ್ರಿಜೆಂಟ್ ಏನು ಮಾಡುತ್ತೆ, ನಮ್ಮ ಸ್ಕಿನ್ನನ್ನು ಕ್ಲೀನ್ ಮಾಡ್ತಾ ಹೋಗುತ್ತೆ. ಸೊ ಈ ನಮ್ಮ ಅಂದರೆ ಡೀಪ್ ಕ್ಲೀನ್ ಆಗುತ್ತೆ. ಇವಾಗ ನಾವು ಮನೆ ಹೇಗೆ ಡೀಪ್ ಕ್ಲೀನ್ ಮಾಡ್ತೀವಿ ಹಾಗೆ ನಮ್ಮ ಸ್ಕಿನ್ ಒಳಗಡೆ ಕೂಡ ಹೋಗಿ ಇದು ಡೀಪ್ ಕ್ಲೀನ್ ಮಾಡಿ ನಮ್ಮ ಮುಖದಲ್ಲಿರುವಂಥ ಕಲ್ಮಶನ ಈ ಮುಲ್ತಾನಿ ಮಿಟ್ಟಿ ಜೊತೆಗೆ ನಾವು ವೈಪ್ ಮಾಡಿದಾಗ ಇದು ಆಚೆ ಬರುತ್ತೆ. ಸೊ ಇದನ್ನು ನಾವು ನಿಯಮಿತವಾಗಿ ಮಾಡ್ತಾ ಹೋದಲ್ಲಿ ಓಪನ್ ಪೋರ್ಸ್ ಕೂಡ ಶ್ರಿಂಕ್ ಆಗುತ್ತೆ, ಮತ್ತು ಶ್ರಿಂಕ್ ಆಗೋಕ್ಕೆ ಮುಂಚೆ ಆ ಪೋರ್ಸ್ ಒಳಗಡೆ ಏನು ಗಲೀಜು ಇರುತ್ತೆ ಅದೆಲ್ಲ ಆಚೆ ಬಂದು ಪೋರ್ಸ್ ಕ್ಲೋಸ್ ಆಗಿ ಮುಖ ಗ್ಲೋ ಆಗಿ ನಮ್ಮ ಮುಖ ತುಂಬ ಕಾಂತಿಯುತವಾಗಿ ಕಾಣಿಸುತ್ತೆ. ಈಗ ನೆಕ್ಸ್ಟು ಮನೇಲಿ ಕಾಜಲ್ ಹೇಗೆ ಮಾಡ್ಕೊಳ್ಳೋದು ನೋಡೋಣ. ಸುಂದರವಾದ ಕಣ್ಣು ಎಲ್ರಿಗೂ ಇರಬೇಕಂತ ಆಸೆ ಇರುತ್ತೆ, ಯಾರಿಗಿಷ್ಟ ಇಲ್ಲ ಹೇಳಿ. ಹಾಗಂತ ನಾವು ಕೆಮಿಕಲ್ ಪ್ರಾಡಕ್ಟ್ಸ್ ಮೊರೆ ಹೋಗಿ ಇವತ್ತು ನಮಗೆ ಕಣ್ಣು ಕೆಳಗಡೆ ತುಂಬ ಡಾರ್ಕ್ ಪಿಗ್ಮೆಂಟೇಷನ್ಸ್ ಬರ್ತಾ ಇದೆ. ಯಾಕಂದರೆ ಇವಾಗ ಬರ್ತಾ ಇರೋ ಕಾಜಲ್ ಲಾಂಗ್ ಸ್ಟೇ ಅದು ಇದು ಅಂತ ಹೇಳಿ ತುಂಬ ಹೊತ್ತು ನಮ್ಮ ಕಣ್ಣ ಮೇಲೆ ಅದು ಒಳಗಡೆ ಇರಬೇಕು ಅಂತಂದರೆ ವಾಟರ್ ಲೈನಲ್ಲಿ ಇದಕ್ಕೆ ಬೇಕಾದಷ್ಟು ಕೆಮಿಕಲ್ ಕೂಡ ಯೂಸ್ ಮಾಡಿರ್ತಾರೆ. ಅದೇನು ಮಾಡ್ತಾರೆ, ನೀವು ಎಷ್ಟೇ ನೀವು ಒರೆಸಿದ್ರೂ ಏನೇ ಒಂದು ನೀವು ಮೇಕಪ್ ರಿಮೂವರ್ ಮಾಡಿದ್ರೂ ಅದು ಪೂರ್ತಿಯಾಗಿ ಹೋಗೋದಿಲ್ಲ. ಇದು ರಾತ್ರಿ ಪೂರ್ತಿ ನಿಮ್ಮ ಕಣ್ಣು ಒಳಗಡೆ ಅಥವಾ ಕಣ್ಣು ಕೆಳಗಡೆನೇ ಇದ್ದು ಕಣ್ಣು ಸುತ್ತ ನಿಮಗೆ ಪಿಗ್ಮೆಂಟೇಷನ್ ಅಥವಾ ಡಾರ್ಕ್ ಸರ್ಕಲ್ ಆಗೋಕ್ಕೆ ಇದು ಒಂದು ಕಾರಣ ಆಗ್ತಾ ಇದೆ. ಸೊ ಇದರಿಂದ ನಾನು ಹೇಗೆ ಆಚೆ ಬರಲಿ, ಇದನ್ನು ನನ್ನ ಮನೇಲೇ ಹೇಗೆ ನಾನು ಮಾಡ್ಕೋಬೋದು ಅಂತ ಅನ್ನೋರು ಸೊ ಇದನ್ನು ಒಂದು ಟ್ರೈ ಮಾಡಿ ನೋಡಿ. ಏನು ಅಂದರೆ ಒಂದು ಹತ್ತಿ ತೊಗೊಳ್ಳಿ, ಅಂದರೆ ಕ್ಲೀನ್ ಆಗಿರೋ ಹತ್ತಿ ತೊಗೊಳ್ಬೇಕು. ಈ ಮೆಡಿಕಲ್ ಸ್ಟೋರಲ್ಲಿ ಏನು ಹತ್ತಿ ಸಿಗುತ್ತೆ ಅದು ತೊಗೊಂಡ್ರೂ ಪರವಾಗಿಲ್ಲ, ಇಲ್ಲ ಗಿಡದಿಂದ ನೀವು ಹತ್ತಿ ತೊಗೊಂಡು ಅದನ್ನು ಕ್ಲೀನ್ ಮಾಡಿ ಯೂಸ್ ಮಾಡಿಕೊಂಡ್ರೂ ಪರವಾಗಿಲ್ಲ. ಈ ಹತ್ತಿನ ಸ್ವಲ್ಪ ಅಗಲ ಮಾಡಿಟ್ಕೊಂಡು ಇದಕ್ಕೆ ನಮ್ಮ ಮನೆಯಲ್ಲಿ ವಾದಕ್ಕಿ ಅಂತ ಹೇಳ್ತೀವಿ ಅಥವಾ ಅಜ್ವಾಯಿನ್ ಅಂತ ಹೇಳ್ತೀವಿ. ಈ ಒಂದು ವಾದಕ್ಕಿ ಅಥವಾ ಅಜ್ವಾಯಿನನ್ನ 1 ಸ್ಪೂನಷ್ಟು ತೊಗೊಂಡು ಇದನ್ನು ಒಂದು ಪೋಟ್ಲಿ ಥರ ಮಾಡಬೇಕಾಗತ್ತೆ. ಪೋಟ್ಲಿ ಥರ ಮಾಡಿ ಹಣತೆ, ಎಲ್ರಿಗೂ ಸಾಮಾನ್ಯವಾಗಿ ಹಣತೆ ಗೊತ್ತೇ ಇದೆ, ಇದಕ್ಕೆ ನಾವು ಹರಳೆಣ್ಣೆ ಹಾಕಬೇಕಾಗತ್ತೆ. ಯಾಕೆ ಹರಳೆಣ್ಣೆ ಅಂದರೆ ಹರಳೆಣ್ಣೆ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ನಮ್ಮ ದೇಹಕ್ಕೆ ತುಂಬ ತಂಪು ಕೊಡುತ್ತೆ. ಅಂದರೆ ನಮ್ಮ ಕಣ್ಣು ಕೂಡ ತಂಪು ಅಗತ್ಯ ಇದೆ. ಇವಾಗ ತುಂಬ ಎಲ್ರಿಗೂ ಬ್ಲರ್ರಿ ವಿಷನ್ ಇದೆ, ತುಂಬ ನಾವು ಸ್ಕ್ರೀನ್ ಮುಂದೆ ಕೂತ್ಕೊಳ್ಳೋದ್ರಿಂದ, ಮೊಬೈಲ್ ನೋಡ್ತಾ ಕೂತ್ಕೊಳ್ಳೋದ್ರಿಂದ ಅಥವಾ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಳ್ಳೋದ್ರಿಂದ ಇದು ತುಂಬ ಕಣ್ಣಿಗೆ ಸ್ಟ್ರೈನ್ ಆಗ್ತಾ ಇದೆ. ಕಣ್ಣಿಗೆ ಯಾವಾಗ ಸ್ಟ್ರೈನ್ ಆಗುತ್ತೆ ನಮ್ಮ ವಿಷನ್ ಕೂಡ ಬ್ಲರ್ ಆಗ್ತಾ ಹೋಗುತ್ತೆ. ಸೊ ಇದು ಏನಾಗುತ್ತೆ, ಕಣ್ಣಿಗೆ ತಂಪು ಕೊಡೋದ್ರಿಂದ ಇದು ಕಣ್ಣಿನ ನರಗಳನ್ನ ತುಂಬ ಒಂದು ರಿಲ್ಯಾಕ್ಸೇಷನ್ ಕೊಡುತ್ತೆ. ಸೊ ಇದನ್ನು ಹರಳೆಣ್ಣೆಯಲ್ಲಿ ಸ್ವಲ್ಪ ಡಿಪ್ ಮಾಡಿ ಈ ಹಣತೆ ಒಳಗಡೆನೂ ಹರಳೆಣ್ಣೆ ಹಾಕಿ ಇದನ್ನು ಹಚ್ಚಬೇಕಾಗತ್ತೆ. ಹಚ್ಬಿಟ್ಟು ಒಂದು ತಾಮ್ರದ ಪ್ಲೇಟು ಸಮವಾಗಿ ಆ ಕಡೆ ಈ ಕಡೆ ಒಂದು ಕಪ್ಸ್ನ ಇಟ್ಬಿಟ್ಟು ಇದನ್ನು ಓವರ್ ನೈಟು ಇದನ್ನು ಪೂರ್ತಿ ಅದನ್ನು ನಾವು ತಾಮ್ರದ ಪ್ಲೇಟಲ್ಲಿ ಮುಚ್ಚಿದಾಗ ಇಡೀ ನೈಟ್ ಅದು ಹುರಿದಾಗ ಒಂದು ಸ್ವಲ್ಪ ಕಪ್ಪುದು ಅಂದರೆ ಕಾರ್ಬನ್ ಸುತ್ತ ಹತ್ಕೊಳ್ಳುತ್ತೆ. ನೀವು ಬೆಳಗ್ಗೆ ತೆಗೆದು ನೋಡಿದ್ರೆ ಅದರಲ್ಲಿ ಸುತ್ತ ಕಪ್ ಸುತ್ತಕೊಂಡಿರುತ್ತೆ. ಅದನ್ನು ಒಂದು ಕ್ಲೀನಾಗಿರೋ ಸ್ಪೂನ್ ಸಹಾಯದಿಂದ ಒಂದು ವೈಟ್ ಪೇಪರ್ ಮೇಲೆ ಆ ಒಂದು ಎಲ್ಲ ಒಂದು ಏನು ರೆಸಿಡ್ಯೂ ಉಳ್ಕೊಂಡಿರುತ್ತೆ ಕಾರ್ಬನ್ನನ್ನು ನಾವು ತೆಗೆದಿಟ್ಕೋಬೇಕಾಗತ್ತೆ. ಇದಕ್ಕೆ ಉಪ್ಪು ಹಾಕದೇ ಇರೋ ಮನೇಲಿ ಮಾಡಿರೋಂಥ ಬೆಣ್ಣೆ ಯೂಸ್ ಮಾಡಬೇಕಾಗತ್ತೆ. ನನ್ನ ಹತ್ರ ಬೆಣ್ಣೆ ಇಲ್ಲ ಮನೇಲಿ ಅಂತ ಅನ್ನೋರು ಅಂಗಡಿಯಿಂದ ತರ್ಬೋದು, ಬಟ್ ಅದಕ್ಕೆ ಉಪ್ಪು ಹಾಕಿರಬಾರ್ದು. ಇದಕ್ಕೆ ನಾವು ಎಷ್ಟು ನಾವು ಅಂದರೆ ನೀವು ಹೇಗೆ ಒಂದು ಬೌಲಲ್ಲಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೋಡಬೇಕು. ಅಂದರೆ ತುಂಬ ಕನ್ಸಿಸ್ಟೆನ್ಸಿ ನೀರಾಗಿರಬಾರ್ದು, ಸ್ವಲ್ಪ ಗಟ್ಟಿಯಾಗಿರೋಗೆ ಒಂದು ಇಯರ್ ಬಡ್ ಸಹಾಯದಿಂದ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡಿರೋಂಥ ಮಿಶ್ರಣವನ್ನು ನೀವು ಡೈಲಿ ಹಚ್ತಾ ಬರಬೇಕಾಗತ್ತೆ. ನೀವು ಆಫೀಸ್ಗೆ ಆಚೆ ಹೋದ್ರೂ ಹಾಕ್ಕೊಂಡು ಹೋಗ್ಬೋದು, ಬಟ್ ತುಂಬ ನೀವು ನೀರಾಗಿ ಮಾಡ್ಕೊಂಬಿಟ್ರೆ ತುಂಬ ಬಳ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ನೀವು ಪ್ರಾಡಕ್ಟ್ ತೊಗೊಂಡ್ರೆ ಅದಕ್ಕೆ ಇಷ್ಟು ಬೆಣ್ಣೆನ
ನೀವು ಯೂಸ್ ಮಾಡಬೇಕಾಗತ್ತೆ. ಅದನ್ನು ನೀವು ಇಯರ್ಬಡ್ಸಲ್ಲಿ ಯೂಸ್ ಮಾಡಿ ನೀವು ಕೈಗೆ ಒಂದು ಸ್ವಲ್ಪ ಹಾಕೊಂಡಾಗ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ, ಅದು ಗಟ್ಟಿಯಾಗಿದೆಯಾ ನೀರಾಗಿದೆಯಾ ಅಂತ. ಸೊ ಅದನ್ನು ನೋಡಿಕೊಂಡು ನೀವು ಕಪ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಇದನ್ನು ನೀವು ಮಕ್ಕಳು ಕೂಡ ಯೂಸ್ ಮಾಡ್ಬೋದು, ದೊಡ್ಡವರು ಕೂಡ ಯೂಸ್ ಮಾಡ್ಬೋದು, ಇದು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಇದನ್ನು ತುಂಬ ಒಂದು ಒಳ್ಳೆಯ ಉಪಯೋಗ ಕೂಡ ಇದೆ. ಇದನ್ನೇ ನೀವು ಸೇಮ್ ವಾದಕ್ಕಿ ಬದಲು ಆಲ್ಮಂಡಿಂದ ಕೂಡ ಮಾಡ್ಬೋದು, ಬಾದಾಮಿಯಿಂದ ಕೂಡ ಮಾಡ್ಕೋಬೋದು. ಏನು ಅಂದರೆ ಬಾದಾಮಿನ ನೀವು ಕ್ರಷ್ ಮಾಡಿ ನೀವು ಹೇಗೆ ಹರಳೆಣ್ಣೆಯಲ್ಲಿ ಡಿಪ್ ಮಾಡಿರ್ತೀರ ಅಥವಾ ಆಲ್ಮಂಡ್ ಆಯಿಲು ಇದಕ್ಕೆ ಯೂಸ್ ಮಾಡ್ಬೋದು. ಆಲ್ಮಂಡ್ ಆಯಿಲ್ ಜೊತೆಗೆ ಆಲ್ಮಂಡು ಹಾಕ್ಬೋದು, ಇಲ್ಲ ಹರಳೆಣ್ಣೆ ಜೊತೆನೂ ಹಾಕಿ ಇದೇ ಸೇಮ್ ಪ್ರೊಸೀಜರಲ್ಲೇ ನೀವು ಕಪ್ನ ತೆಗೆದಿಟ್ಕೋಬೋದು. ಈಗ ನೆಕ್ಸ್ಟು ಹೇರ್ ಕೇರ್ ಬಗ್ಗೆ ನೋಡ್ಕೊಳ್ಳೋಣ. ಇವಾಗ ನಾವು ಮನೇಲೆ ಹೇಗೆ ನಾವು ಶಾಂಪು ರೆಡಿ ಮಾಡ್ಕೋಬೋದು, ಯಾಕಂದರೆ ಆಚೆ ಶಾಂಪು ನಿಮಗೆ ಗೊತ್ತೇ ಇದೆ, ಇವಾಗೆಲ್ಲ ತುಂಬ ಹೇರ್ ಫಾಲ್ ಸ್ಟಾರ್ಟ್ ಆಗ್ತಿದೆ, ಫ್ರಿಝಿ ಹೇರ್ ಆಗ್ತಾಯಿದೆ, ಬಾಲ್ನೆಸ್ ಆಗ್ತಾಯಿದೆ, ಮತ್ತು ಮುಂದೆ ತುಂಬ ಏನು ಅಂದರೆ ರಿಸಿಡಿಂಗ್ ಆಗ್ತಾಯಿದೆ ಹೇರ್ಗಳು. ಸೊ ಇದಕ್ಕೆ ಏನು ಮಾಡ್ಬೋದು, ಮನೇಲೇ ನಾನು ಅಟ್ಲೀಸ್ಟ್ ನನಗೆ ಟೈಮ್ ಇರುವಾಗ ವೀಕ್ಲಿ ಒನ್ಸ್ ಆದರೂ ನಾನು ಮನೇಲಿ ಏನಾದರೂ ಹರ್ಬಲ್ ಶಾಂಪು ರೆಡಿ ಮಾಡ್ಕೋಬೋದಾ? ಖಂಡಿತ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರೋ ವಸ್ತುಗಳು ನಿಮ್ಮ ಸಮ ಪ್ರಮಾಣದಲ್ಲಿ ನೀವು ತೊಗೋಬೇಕಾಗತ್ತೆ. ಅಂದರೆ ನೀವು ಎಷ್ಟು ಮಾಡ್ಕೋತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಒಂದು 3-4 ಜನಕ್ಕೆ ಮಾಡ್ಕೊಳ್ಳೋಂಗಿದ್ರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಅಥವಾ ನೀವು ಒಬ್ಬರಿಗೆ ಮಾಡೋಂಗಿದ್ರೆ ಈ ಕ್ವಾಂಟಿಟಿಲಿ ಅರ್ಧ ತೊಗೋಬೋದು. ಏನು ಅಂದರೆ ಒಂದು 100 ಗ್ರಾಮ್ ಶೀಕೆಕಾಯಿ ತೊಗೊಳ್ಳಿ. ಅಂದರೆ ಶೀಕೆಕಾಯಿ ಪುಡಿ ಅಲ್ಲ, ಶೀಕೆಕಾಯಿ ನಿಮಗೆ ಅಂಗಡಿಲಿ ಸಿಗುತ್ತೆ, ಗ್ರಂಥಿಗೆ ಅಂಗಡಿಗಳಲ್ಲಿ ಶೀಕೆಕಾಯಿ ಸಿಗುತ್ತೆ. ಇದೇ 100 ಗ್ರಾಮು ನಿಮಗೆ ಅಂಟ್ವಳ್ಕಾಯಿ ತೊಗೋಬೇಕಾಗತ್ತೆ. ಅಂಟ್ವಳ್ಕಾಯಿ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ನಿಮ್ಮ ಕೂದಲನ್ನ ಕ್ಲೆನ್ಸ್ ಮಾಡುತ್ತೆ. ಇವಾಗ ನೀವು ಶಾಂಪೂ ಹಾಕ್ಕೊಂಡ್ರೆ ನೊರೆ ಬರುತ್ತೆ, ಇಲ್ಲಿ ನಿಮಗೆ ಈ ಅಂಟ್ವಳ್ಕಾಯಿ ಆ ಒಂದು ಏಜೆಂಟಾಗಿ ವರ್ಕ್ ಆಗುತ್ತೆ. ಇದಕ್ಕೆ ನೆಕ್ಸ್ಟ್ ಬಂದು ಆಮ್ಲ ಕೂಡ ನಿಮಗೆ ಈ ಗ್ರಂಥಿಗೆ ಅಂಗಡಿಲಿ ಒಣಗಿರೋ ಆಮ್ಲ ಸಿಗುತ್ತೆ. ಸೊ ಇಷ್ಟನ್ನು ನೀವು ಇದನ್ನು ಗ್ರಂಥಿಗೆ ಅಂಗಡಿಯಲ್ಲಿ ತೊಗೊಂಬಂದು ರಾತ್ರಿನೇ ಇದನ್ನು ನೆನೆಸಿಡಬೇಕಾಗತ್ತೆ. ರಾತ್ರಿ ಮತ್ತು ಜೊತೆಗೆ ಒಂದು 2 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ಳಿ ಇದಕ್ಕೆ. ಮತ್ತು ನನಗಿನ್ನೂ ಸ್ವಲ್ಪ ಕೂದಲು ಸಿಲ್ಕಿಯಾಗಿ ಬೇಕನ್ನೋರು ಇದಕ್ಕೆ ಇದು ಫ್ಲ್ಯಾಕ್ಸ್ ಸೀಡ್ ಕೂಡ ಹಾಕೋಬೋದು. ಸೊ ಫ್ಲ್ಯಾಕ್ಸ್ ಸೀಡ್ ನಿಮ್ಗೆ ಗೊತ್ತೇ ಇದೆ, ಇದು ಕೂಡ ತುಂಬ ಏನು ಹೇರ್ಗೆ ತುಂಬ ಹೆಲ್ಪ್ ಮಾಡುತ್ತೆ, ಮತ್ತು ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ, ಶೈನಿಗೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನೆಲ್ಲ ರಾತ್ರಿ ನೀವು ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ನೀವು ಕೈಯಲ್ಲಿ ಕಿವುಚಿದ್ರು ಸರಿ, ಇಲ್ಲ ಒಂದು ಸಲ ಮಿಕ್ಸಿಲಿ ಹಾಕಿ ಎಲ್ಲವನ್ನು ಈ ಅಂಟ್ವಳ್ಕಾಯಿ ಬೀಜವನ್ನು ತೆಗೆದು ಎಲ್ಲವನ್ನು ಒಂದು ಸಲ ಮಿಕ್ಸಿಲಿ ರುಬ್ಕೋಬೋದು. ಈ ರುಬ್ಬಿರೋ ಮಿಶ್ರಣ ಒಂದು ಕಡೆಗೆ ಇಟ್ಕೊಳ್ಳಿ. ಜೊತೆಗೆ ನಿಮ್ಮ ಎಲ್ರಿಗೂ ಗೊತ್ತೇ ಇದೆ ಈ ಕೆಂಪು ದಾಸವಾಳದ ಎಲೆ ಒಂದು ಪ್ರಮಾಣ, ಮತ್ತು ಅದಕ್ಕೆ ಕೆಂಪು ದಾಸವಾಳದ ಹೂವು ಸಮ ಪ್ರಮಾಣದಲ್ಲಿ ತೊಗೊಂಡು, ಮತ್ತು ಆಲೋವೆರಾ ಮನೇಲೆ ಬೆಳೆದಂಥ ಆಲೋವೆರಾ ಜೆಲ್ನ ಈ ಒಂದು ಹಳದಿ ಒಂದು ಲೋಳೆ ಏನು ಬರುತ್ತೆ ಅದನ್ನು ತೆಗೆದಿಟ್ಟು ನೀರಲ್ಲಿ ಮತ್ತೆ ಅರ್ಧ ಗಂಟೆ ಬಿಟ್ಟು ನೀವು ಯೂಸ್ ಮಾಡೋದ್ರಿಂದ ಅದರಲ್ಲಿರೋ ವಿಷದ ಅಂಶಗಳೆಲ್ಲ ಹೋಗಿ ಈ ಆಲೋವೆರಾ ಯೂಸ್ ಮಾಡ್ಬೋದು. ಸೊ ಈ ಆಲೋವೆರಾನ ಆ ಕಡೆ ಸೈಡಲ್ಲಿ ಕಟ್ ಮಾಡಿಕೊಂಡು ಈ ಹಳದಿ ಅಂಶಗಳನ್ನೆಲ್ಲ ತೆಗೆದು ಒಳಗಡೆ ಇರುವಂಥ ಪಲ್ಪ್ನ ನೀವು ಮಿಕ್ಸಿಗೆ ಹಾಕಿ ಇದನ್ನು ರುಬ್ಬಿ, ಮುಂಚೆ ನೀವು ರುಬ್ಬಿಟ್ಕೊಂಡಿದ್ರಲ್ಲ ಆ ಮಿಶ್ರಣದ ಜೊತೆಗೆ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ಅದಕ್ಕೆ ನೀವು ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ. ಈ ಫಿಲ್ಟರ್ ಮಾಡ್ಕೊಂಡಿರುವಂಥ ಒಂದು ಮಿಶ್ರಣವನ್ನು ನೀವು ಡೈಲಿ ನೀವು ಸ್ನಾನ ಮಾಡುವ ಯಾವಾಗ ನೀವು ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತೀರಾ, ಅಥವಾ ಯಾವಾಗ ಸ್ನಾನ ಮಾಡ್ತೀರಾ, ಅಥವಾ ನೀವು ಕೆಲಸಕ್ಕೆ ಹೋಗೋರಾದರೆ ನಂಗೆ ಡೈಲಿ ಇದನ್ನೆಲ್ಲ ಹಚ್ಕೊಳ್ಳೋಕೆ ಟೈಮ್ ಇಲ್ಲ ಅನ್ನೋರು ಇದನ್ನು ಫ್ರಿಜ್ಜಲ್ಲಿ ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನು ಯಾವಾಗ ಯೂಸ್ ಮಾಡ್ತೀರಾ ಮತ್ತೆ ನೀವು ಶೇಕ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಯೂಸ್ ಮಾಡಬೇಕಾಗತ್ತೆ. ಒಂದು ಬೌಲ್ಗೆ ಇದನ್ನು ಹಾಕ್ಕೊಂಡು ನೀವು ಪ್ಯಾಕ್ ಹಾಕ್ಕೊಂಡು ಸ್ನಾನ ಮಾಡ್ತಿರೋ ಅಥವಾ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡ್ತಿರೋ, ಶಾಂಪೂ ಬದಲು ಇದನ್ನು ನೀವು ಯೂಸ್ ಮಾಡ್ತಾ ಬಂದರೆ ಅಂದರೆ ನಮಗೆ ಇನಿಷಿಯಲಿ ಸ್ಟೇಜಲ್ಲಿ ನಿಮಗೆ ಒಂದೇ ದಿನಕ್ಕೆ ನಿಮಗೆ ರಿಸಲ್ಟ್ ಸಿಗಲ್ಲ. ಯಾಕಂದರೆ ನಿಮ್ಮ ಕೂದಲು ಈ ಕೆಮಿಕಲ್ ಒಂದು ಸಬ್ಸ್ಟೆನ್ಸ್ಗೆ ಅಡಿಕ್ಟ್ ಆಗಿಬಿಟ್ಟಿರುತ್ತೆ. ಸೊ ನೀವು ಇದ್ದಕ್ಕಿದ್ದಂಗೆ ನೀವು ಹರ್ಬಲ್ಗೆ ಕನ್ವರ್ಟ್ ಆದಾಗ ನಿಮ್ಮ ಕೂದಲು ಆಟೋಮೆಟಿಕ್ಕಾಗಿ ಫ್ರಿಝಿಯಾಗಿ ಕಾಣಿಸ್ಬೋದು, ಅಥವಾ ತುಂಬ ಬಿರ್ಸಾಗಿ ಕಾಣಿಸ್ಬೋದು. ಇದು ಹಾಗೇ ಇರೋದಿಲ್ಲ. ನೀವು ಕಾಲಕ್ರಮೇಣ ಒಂದು ತಿಂಗಳು ಯೂಸ್ ಮಾಡ್ತಾ ಬಂದರೆ ನಿಮ್ಮ ಕೂದಲು ದಟ್ಟವಾಗಿ, ಮತ್ತು ಕೂದಲು ಕೂಡ ವಾಲ್ಯೂಮ್ ಡೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಕೂದಲು ದಟ್ಟವಾಗಿ ಬೆಳೆಯೋಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಮತ್ತು ನಮ್ಮಲ್ಲಿ ಒಂದು ಹರ್ಬಲ್ ಆಯಿಲ್ ಅಥವಾ ಹರ್ಬಲ್ ಪ್ಯಾಕ್ಸು ಅಥವಾ ಬಾತಿಂಗ್ ಪೌಡರ್ ಕೂಡ ಸಿಗುತ್ತೆ. ನಿಮಗೆ ಇದು ಯಾರಿಗೆ ಅಗತ್ಯ ಇದೆ ಈ ಕೆಳಗಿನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದನ್ನು ಆರ್ಡರ್ ಮಾಡ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿವರೆಗೂ ಹೇರ್ ಕೇರ್ ಮತ್ತು ಹೇಗೆ ಹೋಮ್ ಮೇಡ್ ಶಾಂಪೂ, ಹೋಮ್ ಮೇಡ್ ಕಂಡೀಷ್ನರ್ ಮತ್ತು ಹೋಮ್ ಮೇಡ್ ಕಾಜಲ್ ಅದನ್ನು ಈ ಎಪಿಸೋಡಲ್ಲಿ ತಿಳ್ಕೊಂಡ್ವಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.